ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, TMC ಏನು ಅಂತಂದರೆ ಕಾಂಗ್ರೆಸ್ಸಿಂದನೇ ಸಿಡಿದು ಹೋಗಿರ್ತಕ್ಕಂಥ ಒಂದು ಪಕ್ಷ. ಮಮತಾ ಬ್ಯಾನರ್ಜಿಯವರು 27 ವರ್ಷಗಳ ಕಾಲ ಕಮ್ಯುನಿಸ್ಟ್ ರೂಲ್ ಮಾಡ್ತಾರೆ. ಜ್ಯೋತಿರ್ ಬಸು ಅಂತ ಅಂದ್ಬಿಟ್ಟು CPM ಅಂತ ಹೇಳ್ತಾರೆ. ಕತ್ತಿ ಮತ್ತು ಕುಡುಗೋಲು ಅವ್ರದ್ದು ಚಿಹ್ನೆ. ಅಂಥ 27 ವರ್ಷ ರೂಲ್ ಮಾಡಿದಂಥ ಕಮ್ಯುನಿಸ್ಟ್ ಪಕ್ಷವನ್ನು ಓಡಿಸ್ಬಿಟ್ಟು ಇವಳು ಮುಖ್ಯಮಂತ್ರಿ ಆಗ್ತಾಳೆ. ಇದಾಗಲೇ 2ನೇ ಟರ್ಮ್ 3ನೇ ಟರ್ಮ್ ಮುಖ್ಯಮಂತ್ರಿ ಆಗಿದ್ದಾಳೆ. ಆ ಎಮ್ಮ ಭಾಳ ಸ್ಟ್ರಾಂಗ್, ನೋ ಡೌಟ್ ಇನ್ ಇಟ್. ಆದರೆ ಆ ಎಮ್ಮನೂ ಸಹ ಮುಸಲ್ಮಾನರಂತೇನು ಇತ್ತೀಚೆಗೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಇದನ್ನು ಯಾರಾದರೂ ಆಳವಾಗಿ ವಿಶ್ಲೇಷಣೆ ಮಾಡಿ, ಆಳವಾಗಿ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ ನಮಗೂ ಹೇಳ್ಬೋದು. ನಾವು ತಿದ್ದುಕೊಳ್ಳೋಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಬನ್ನಿ. ಇಂಥ ವಾತಾವರಣದಲ್ಲಿ ತೃಣಮೂಲ ಕಾಂಗ್ರೆಸ್ ಸೇರ್ಕೊತಾನೆ ಯಾರೋ ಶಹಜಾನ್ ಶೇಖ್ ಅನ್ನೋನು. ತನ್ನ ವ್ಯಾಪಾರ ವೃದ್ಧಿ ಆಗಬೇಕು, ತನ್ನ ಬೆಳೆಕಾಳು ಬೇಯಬೇಕು, ತಾನು ಯಾವತ್ತಾರು ಒಂದು ದಿವಸ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಆಗ್ಬೋದು, ಭಾರತ ದೇಶದ ಪ್ರಧಾನಮಂತ್ರಿ. ಹಿಂದೂಗಳೆಲ್ಲ ಗೂಬೆ ನನ್ನ ಮಕ್ಕಳು ಅಂದ್ಕೊಂಡು ಏನು ಮಾಡ್ತಾನೆ, ಅವನು ತೃಣಮೂಲ ಕಾಂಗ್ರೆಸ್ಗೆ ಡಿಫೆಕ್ಟ್ ಆಗ್ತಾನೆ. ಡಿಫೆಕ್ಟ್ ಆಗಿಬಿಟ್ಟು ತೃಣಮೂಲ ಕಾಂಗ್ರೆಸ್ಗೆ ದುಡ್ಡು ಕೊಡ್ತಾನೆ. ತೃಣಮೂಲ ಮತ್ತು ಆಕ್ರಮ ವಲಸೆಗಾರರು. ನಮ್ಮ ದೇಶದಲ್ಲಿ ಯಾರಾದರೂ ಮೀನುಗಾರರು ಬೇಕು, ಇವನು ವ್ಯಾಪಾರಕ್ಕೆ ವಹಿವಾಟಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಆಳುಗಳು ಬೇಕು ಅಂತಂದರೆ ನಮ್ಮ ದೇಶದಲ್ಲಿ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಕೊಡಬೇಕು. ನ್ಯಾಷನಲ್ ಫಿಗರ್ ಮಾತ್ರ ನಾನು ಹೇಳ್ತಾರೆ, 100 ರೂಪಾಯಿ ಕೊಡಬೇಕಾಗತ್ತೆ. ಅದೇ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಜನಗಳಿಗೆ ಇವನು ಬರೀ 50 ರೂಪಾಯಿ ಕೊಟ್ಟರು ಸಾಕು. ಜನ ಏನು ಕೆಲಸ ಬೇಕಾದ್ರೆ ಮಾಡೋಕೆ ರೆಡಿ ಇರ್ತಾರೆ. ಅಂಥವ್ರಿಗೆ ಈ ನಾರ್ತ್ ಪರಗಣ ಡಿಸ್ಟ್ರಿಕ್ಟ್ ಏನಾಗಿದೆ, ಸ್ವರ್ಗ ಆಗ್ಬಿಡುತ್ತೆ. ಅಂಥವರೆಲ್ಲ ಬಂದು ಇವನ ಹತ್ರ ಕೆಲಸ ಕೇಳ್ತಿರ್ತಾರೆ. ಮತ್ತು ವಲಸೆ ಸ್ಟ್ರಾಂಗಾಗಿ ನೆಲೆ ಊರ್ತಾರೆ, ಮನೆ ಗುಡಿಸಲು ಕಟ್ಕೊಂಡಿರ್ತಾರೆ, ಒಳ್ಳೆ ಮನೆ ಕಟ್ಕೋತಾರೆ. ಈ ಥರ ಆಗಿ ಬಲವಾದ ಫೌಂಡೇಶನ್ ಹಾಕೊಳ್ಳೋಕೆ ಶುರು ಮಾಡ್ತಾರೆ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಆಕ್ರಮ ವಲಸೆಗಾರರು. ಅದರಲ್ಲಿ ವಲಸೆಗಾರರು ಯಾರು ಬರ್ತಾರೆ ಅಂದರೆ ಹೆಚ್ಚು ಕಡಿಮೆ ಜಾಸ್ತಿ ಬರೋರೆ ಗಂಡಸರು. ಇವರೇನು ಮಾಡ್ತಾರೆ, ಗಂಡಸರ ಸಂಖ್ಯೆ ಸಾಬರಲ್ಲಿ ಜಾಸ್ತಿ ಆಗ್ತಾ ಮುಸಲ್ಮಾನರು ಜಾಸ್ತಿ ಆಗ್ತಾ ಇವರೇನು ಮಾಡ್ತಾರೆ, ಪ್ರಾಕೃತಿಕವಾದ ಸಂಕಟ ಉಂಟಾಗುತ್ತೆ. ಆವಾಗ ಏನು ಮಾಡ್ತಾರೆ, ಲವ್ ಜಿಹಾದ್. ಹಿಂದೂಗಳ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗ್ತಾರೆ, ರೇಪ್ ಮಾಡ್ತಾರೆ, ಮದುವೆ ಆಗ್ತಾರೆ, ಬಲವಂತವಾಗಿ ಇಟ್ಕೋತಾರೆ, ಮಕ್ಕಳು ಹುಟ್ಟಿಸ್ತಾರೆ. ಇದು ಅನೇಕ ವರ್ಷಗಳಿಂದ ನಡೀತಾ ಬರುತ್ತೆ. ತೃಣಮೂಲ ಕಾಂಗ್ರೆಸ್ನ ಸೋಲಿಸಿದ್ದೀವಿ ಅಂತ ಅಷ್ಟೇ. ಆಕೆಗೆ ಏನಾಗುತ್ತೆ, ಸಪೋರ್ಟ್ ಇರುತ್ತೆ, ಸರ್ಕಾರ ಸಪೋರ್ಟ್. ಪೊಲೀಸರು ಸಹ ಕಣ್ಣು ಮುಚ್ಕೊಂಡಿದ್ದು ಬಿಡ್ತಾರೆ. ಈಗ ನಡೀತಿರೋದು ಅಷ್ಟೇ. ಯಾರಾದರೂ ಅಲ್ಲಿ ಜಮೀನನ್ನ ಬಲವಂತ ವಶಪಡಿಸ್ಕೊಂಡಿದ್ದಾರೆ ಅಂತಂದರೆ ಕಣ್ಣು ಮುಚ್ಕೊಂಡಿದ್ದು ಬಿಡ್ತಾರೆ. ಯಾಕೆಂದರೆ ತೃಣಮೂಲ ಕಾಂಗ್ರೆಸ್ ಇರೋದಲ್ಲಿ ಅವರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ, ಕೇಸುಗಳನ್ನೇ ಹಾಕೋದಿಲ್ಲ. ಹಾಗಾಗಿ ಏನಾಗಿದೆ, ಸುಮಾರು 8, 10, 15 ವರ್ಷಗಳಿಂದ ಇಲ್ಲಿ ಹಿಂದೂಗಳ ಆಸ್ತಿಯನ್ನು ಆಕ್ರಮಣ ಮಾಡಿಕೊಂಡು ವಶಪಡಿಸ್ಕೊಂಡಿದ್ದಾರೆ. ಹಿಂದೂಗಳ ಹೆಣ್ಮಕ್ಳನ್ನ ರೇಪ್ ಮಾಡ್ತಾಯಿದ್ದಾರೆ, ಹಿಂದೂಗಳ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದೂಗಳನ್ನ ಮನೆಗಳಿಂದ ಓಡಿಸ್ತಾ ಇದ್ದಾರೆ, ಹಿಂದೂಗಳ ಜಮೀನನ್ನು ಅತಿಕ್ರಮಣ ಮಾಡಿದ್ದಾರೆ, ವ್ಯವಸಾಯ ಮಾಡ್ತಾಯಿದ್ದಾರೆ. ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಬರ್ತಾರೆ ಇವರು, ಭೋಗ್ಯಕ್ಕೆ ತೊಗೊಂಡಿದ್ದೀವಿ ನಾವು, ಕೂಲಿ ಕೆಲಸ ಮಾಡ್ತೀವಿ ಅಂತಾರೆ. ಆಮೇಲೆ ಏನು ಮಾಡ್ತಾರೆ, ನಾನು 50 kg ಗೋಧಿ ಬೆಳೆದ್ರೆ ನಾನು ಕೊಡೋದೇ 10 kg, ನನಗೆ 8 ಜನ ಮಕ್ಕಳಿದ್ದಾರೆ, ನೀವು 50 kg ಕೊಡ್ತೀನಿ ಇದ್ದೆ. ಆ ಕಾಲ ಬೇರೆ ಈ ಕಾಲ ಬೇರೆ. ಹಂಗೆ ಮಾಡಿಬಿಟ್ಟು ಏನಾಗಿದೆ, ಇವಾಗ ಇವರೇ ಜಮೀನು ಮಾಲೀಕರಾಗ್ಬಿಟ್ಟಿದ್ದಾರೆ. ಇಂಥ ಓಟಿನ ರಾಜಕೀಯ ಇರೋದ್ರಿಂದ ಮಮತಾ ಬ್ಯಾನರ್ಜಿ ಏನು ಮಾಡಿದ್ದಾರೆ, ಇವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇವ್ರು ಏನೇ ಮಾಡಿದ್ರು ಇವ್ರ ಮೇಲೆ ಕೇಸ್ ಹಾಕೋದಿಲ್ಲ. ನೋಡಿ ಇವಾಗ ಏನಾಗಿದೆ, ನಾರ್ತ್ 24 ಪರಗಣ ಡಿಸ್ಟ್ರಿಕ್ಟಲ್ಲಿ ಶಹಜಾನ್ ಶೇಖ್ದು ಸ್ವರ್ಗ. ಅದು ಅವನು ಹೆಡ್ ಕ್ವಾರ್ಟರ್ಸ್. ಅದನ್ನು ಸ್ವರ್ಗ ಅಂತ ಕರೀತಾರೆ ಮುಸಲ್ಮಾನರಿಗೆ. ಬಾಂಗ್ಲಾದೇಶದಿಂದ ಯಾರು ಅತಿಕ್ರಮಣ ಮಾಡ್ಕೊಂಡು ಬರ್ತಾರೆ, ಆಕ್ರಮ ವಲಸೆಗಾರರು ಯಾರು ಬರ್ತಾರೆ, ಅಥವಾ ರೋಹಿಂಗ್ಯಾ ಮುಸ್ಲಿಮ್ಸ್ ಇರ್ಬೋದು, ಬರ್ಮಾ ದೇಶದಿಂದ ಬರ್ತಾರೆ, ಅವ್ರಿಗೆಲ್ಲ ಆಶ್ರಯ ತಾಣ ಆಗ್ಬಿಟ್ಟಿದೆ. ಇದೇನಾಗಿದೆ, ಹೆಂಗೆ ಪ್ರಕೃತಿನಲ್ಲಿ ಹೆಂಗಸರು ಬೇಕಾಗತ್ತೆ. ಅವರೇನು ಮಾಡ್ತಾರೆ, ಇವ್ರನ್ನ ಎತ್ಕೊಂಡು ಹೋಗ್ತಾರೆ. ಲವ್ ಜಿಹಾದ್ ಎಲ್ಲ ನಡೆದ್ಬಿಟ್ಟು ಏನಾಗಿದೆ, ಡೆಮೋಗ್ರಫಿನೇ ಚೇಂಜ್ ಆಗ್ತದೆ, ಭೌಗೋಳಿಕ ಲಕ್ಷಣಗಳನ್ನೇ ಚೇಂಜ್ ಮಾಡ್ತಾಯಿದ್ದಾರೆ. ಹೀಗೆ ಮಾಡಿ ಏನಾಗಿದೆ, ಅಲ್ಲಿರ್ತಕ್ಕಂಥ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ. ಅವರು ಇವಾಗಲೇ ಮೈನಾರಿಟಿಗೆ ಬಂದುಬಿಟ್ಟಿದ್ದಾರೆ. ಆದರೂ ಸಹ ಹೆಂಗಸರೇ ನೋಡಿ, ನಾವು TV ನಲ್ಲಿ ನೋಡ್ಬೋದು, ರಿಪಬ್ಲಿಕ್ ಭಾರತದಲ್ಲಿ ನೋಡ್ಬೋದು, ಕೋಲುಗಳನ್ನ ಹಿಡ್ಕೊಂಡಿದ್ದಾರೆ, ಕುಡುಗೋಲುಗಳನ್ನ ಹಿಡ್ತಾರೆ, ಮಚ್ಚುಗಳನ್ನ ಹಿಡ್ಕೊಂಡಿದ್ದಾರೆ, ಆಯುಧಗಳನ್ನ ಹಿಡ್ಕೊಂಡು ಪೊಲೀಸರ ಮೇಲೆ ಯುದ್ಧ ಮಾಡ್ತಾಯಿದ್ದಾರೆ. ಈ ಪೊಲೀಸರು ಏನು ಅಂತಂದರೆ, ಜಿಸ್ಕಿ ಲಾಠಿ ಉಸ್ಕಿ ಭೈಸ್ ಅಂತ ಆಗಲೆಲ್ಲ ಹೇಳ್ತಿರ್ತೀನಿ ನಾನು ಹಿಂದಿನ ಅನೇಕ ಎಪಿಸೋಡ್. ಯಾರು ಕೋಲಿದೆ ಅವನೇ ಎಮ್ಮೆ ಯಜಮಾನ ಅಂತೆ. ಏನಾಗಿದೆ, ತೃಣಮೂಲ ಕಾಂಗ್ರೆಸ್ಸು ಇದೇ ಥರ ಕಮ್ಯುನಿಸ್ಟ್ರು ಮಾಡ್ತಿದ್ರು. ಅವ್ರನ್ನ ಓಡಿಸಿ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ದಾಳೆ. ಪೊಲೀಸರು ಏನು ಮಾಡ್ತಾರೆ,
ಮುಖ್ಯಮಂತ್ರಿ, ಮಂತ್ರಿಮಂಡಲ, ಉಸ್ತುವಾರಿ ಸಚಿವರು ಮಾತು ಕೇಳ್ತಾರೆ. ಕಳ್ಳನ ಸತ್ಯ ಹರಿಶ್ಚಂದ್ರನ್ ಅಂತಾರೆ, ಸತ್ಯ ಹರಿಶ್ಚಂದ್ರನ್ ಕಳ್ಳ ಅಂತ ಬೇಕಾದ್ರೆ ಪ್ರೂವ್ ಮಾಡ್ತಾರೆ. ಅವರು ಒಂದು ಕೇಸ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. 20 ವರ್ಷ ಬೇಕು ಪ್ರೂವ್ ಆಗೋಕ್ಕೆ. ನಮ್ಮದು ಬನಾನಾ ರಿಪಬ್ಲಿಕ್ ಅಂತ ಹೇಳ್ತೀವಿ. ಈ ಥರ ಮಾಡಿ ಮಾಡಿ ಏನಾಗಿದೆ, ಪೊಲೀಸರು ನ್ಯಾಯ ಕೊಡೋದ್ರಲ್ಲಿ, ಕೇಸುಗಳನ್ನ ರಿಜಿಸ್ಟರ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹೀಗೆ ಸಂವಿಧಾನಾತ್ಮಕವಾದ ಅಧಿಕಾರ ಇರೋರೇ ಹೀಗೆ ದುರುಪಯೋಗ ಮಾಡಿಸ್ಕೊಂಡ್ರೆ ಏನಾಗುತ್ತೆ? ಹೆಂಗಸರು ರೊಚ್ಚಿಗೆದ್ದಿದ್ದಾರೆ. ಈಗ ಕಮ್ಯುನಿಸ್ಟ್ನ ಮಮತಾ ಬ್ಯಾನರ್ಜಿ ಹೇಗೆ ಓಡಿಸಿದ್ಲು ಹಾಗೆ ಓಡಿಸ್ತಕ್ಕಂಥ ಮಮತಾ ಬ್ಯಾನರ್ಜಿನ ಓಡಿಸ್ತಕ್ಕಂಥ ಕಾಲ ಬಂದಿದೆ. ಇದು ಲೋಕಸಭಾ ಎಲೆಕ್ಷನ್ಲಿ ಏನಾಗಿದೆ, ಇಲ್ಲಿ ಕಾಶ್ಮೀರಲ್ಲಿ ಬರೀ ಬ್ರಾಹ್ಮಣರಿಗೆ ಮಾತ್ರ ಈ ಥರ ಆಯ್ತು. ಯಾಕೆಂತಂದರೆ ಜಾಸ್ತಿ ಜಮೀನು ಇಟ್ಕೊಂಡವ್ರು, 80%ಗಿಂತ ಜಾಸ್ತಿ ಜಮೀನು ಇಟ್ಕೊಂಡವ್ರು ಬ್ರಾಹ್ಮಣರು. ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ಎಲ್ಲ ಜನಾಂಗದವರು ಜಮೀನು ಇಟ್ಕೊಂಡಿದ್ದಾರೆ. OBC ಇರ್ಬೋದು, SC ST ಇರ್ಬೋದು. ಅವರೇನು ಮಾಡಿದ್ದಾರೆ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ಮಚ್ಚು ತೊಗೊಂಡಿದ್ದಾರೆ, ಕುಡುಗೋಲು ತೊಗೊಂಡಿದ್ದಾರೆ, ಕೋಲುಗಳನ್ನ ತೊಗೊಂಡಿದ್ದಾರೆ. ಏನು ಕೈಗೆ ಸಿಕ್ಕಿದ ಆಯುಧಗಳನ್ನ ತಗೊಂಡು ಪೊಲೀಸರ ಮೇಲೆ ಯುದ್ಧ ಸಾರಿದ್ದಾರೆ. ಇದನ್ನು ರಿಪಬ್ಲಿಕ್ ಭಾರತ್ ಅಂತ, ರಾಷ್ಟ್ರ ಪ್ರಥಮ ಅಂತ ಇದು ಮಾಡ್ತಾರೆ. ಆ ಟಿ ವಿನಲ್ಲಿ ನೋಡಿದ್ರೆ ನಾವು ನೋಡ್ಬೋದು. ಏನು ಅಂದರೆ ಪೊಲೀಸರ ಮೇಲೆ ಹೊಡೆದಾಡ್ತಾರೆ, ಅತಿಕ್ರಮಣಕಾರಿಗಳು ಮುಸಲ್ಮಾನರ ಮೇಲೆ ಹೊಡೆದಾಡ್ತಾರೆ. ಶಹಜಹಾನ್ ಶೇಖ್ ಅನ್ನೋ 15 ದಿವಸ ಆಯಿತು ಅವ್ನು ಹಿಡಿಯೋಕ್ಕಾಗಿಲ್ಲ ನಮ್ಮ ಪೊಲೀಸರು. ಪೊಲೀಸ್ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಅಂತ. ಯಾಕೆಂತಂದರೆ ಗೊತ್ತವ್ರಿಗೆ ಎಲ್ಲಿದೆ ಅಂತ ಅಂದ್ಬಿಟ್ಟು ಹಿಡಿತಿಲ್ಲ, ಬೇಕು ಅಂತ ಹಿಡಿತಿಲ್ಲ. ಕುದುರೆನ ಒಂದು ಉದಾಹರಣೆ ಹೇಳ್ತೀವಿ. ಕುದುರೆನ ನಾವು ನೀರು ಕುಡಿಯೋಕೆ ಕರ್ಕೊಂಡು ಹೋಗ್ತು ಅಂದ್ರೆ, ನದಿ ದಂಡೆ ಕರ್ಕೊಂಡು ಹೋಗ್ತಂದ್ರೆ ನದಿ ದಂಡೆಯವ್ರಿಗೆ ಎಳ್ಕೊಂಡು ಹೋಗ್ಬೋದು. ನೀರು ಕುಡಿಯೋಂಗೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಕುದುರೆಗೆ ಮನಸ್ಸು ಬರಬೇಕು, ನಾವು ನೀರು ಕುಡಿಬೇಕು ಅಂತ, ಆವಾಗ ಬಾಯಿ ಹಾಕಿ ನೀರು ಕುಡಿಯುತ್ತೆ. ಹಾಗೆ ಈ ಪೊಲೀಸರು ಏನು ಮಾಡಿದ್ದಾರೆ, ಅವ್ರಿಗೆ ದುಡ್ಡು ಕೊಟ್ಟವ್ರ ಕಡೆ ಜೈ ಅಂತಾರೆ ಅವ್ರು. ಯಾಕಂದ್ರೆ ಸಂಬಳ ಕೊಡೋ ಸರ್ಕಾರ ಕೇಸ್ ಹಾಕು ಅಂದರೆ ಹಾಕ್ತಾರೆ, ಹಾಕಬೇಡ ಅಂದರೆ ಹಾಕೋದಿಲ್ಲ. ಶಹಜಹಾನ್ ಶೇಖ್ ತೃಣಮೂಲ್ ಕಾಂಗ್ರೆಸ್ ಲೀಡ್ರು. ಮತ್ತು ಮಮತಾ ಬ್ಯಾನರ್ಜಿ ಗೆಲ್ಲೋದು ಈ ಆಕ್ರಮ ವಲಸೆಗಾರರ ಮುಸ್ಲಿಂ ಆಕ್ರಮ ವಲಸೆಗಾರರ ಓಟಿಂದ. ಹಾಗಾಗಿ ಅವಳು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀಗಾಗಿ ಏನಾಗಿದೆ, ಹಿಂದೂಗಳು ಭಾಳ ಏಟು ತಿಂತಾಯಿದ್ದಾರೆ. ಏಟು ತಿಂದು ಸಾಕಾಗಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಹೆಂಗಸರು ರೊಚ್ಚಿಗೆದ್ದಾರೆ, ಗಂಡಸರು ಹೇಳೋದಲ್ಲ. ಎದ್ದುಬಿಟ್ಟು ಏನಾಗಿದೆ, ಇವತ್ತು ಈ ಮಮತಾ ಬ್ಯಾನರ್ಜಿ ಇವತ್ತು ಎಲೆಕ್ಷನ್ ನಡೆಯುತ್ತೆ, ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ಸುಮಾರು 75-80% ಜಾಸ್ತಿ ಸೀಟ್ಗಳನ್ನ ಗೆಲ್ತಾರೆ ಅಂಥ ಒಂದು ಒಪಿನಿಯನ್ ಬರ್ತಾಯಿದೆ. ಇದು ಆ ಎಮ್ಮನ್ನು ಹುಚ್ಚಿ ಮಾಡಿಬಿಟ್ಟಿದೆ. ಆದ್ದರಿಂದ ಏನಾಗುತ್ತೆ, ಹುಚ್ಚಾಗಿ ಏನೇನೋ ನಿರ್ಣಯಗಳನ್ನ ತಗೋತಾರೆ. ಇವಾಗ ಏನಾಗಿದೆ, 15-16ನೇ ದಿವಸ ಇವತ್ತು ಸಂದೇಶ್ ಖಲಿ ಬಗ್ಗೆ ಹಿಂದೆ ಮಾತಾಡಿದ್ದೆ. ಶಹಜಹಾನ್ ಶೇಖ್ ಬಗ್ಗೆ ಮಾತಾಡಬೇಕು ಅಂದರೆ ಇವರ ಆಟ ಎಲ್ಲ ಮುಗಿತಾ ಬರ್ತಾಯಿದೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸಬೇಕು. ಅಲ್ಲಿ ಫೇಲ್ಯೂರ್ ಆಗಿದೆ. ಮಮತಾ ಬ್ಯಾನರ್ಜಿ ಫೇಲ್ಯೂರ್ ಆಗಿದ್ದಾಳೆ. ಆಕ್ರಮ ವಲಸೆಗಾರರು, ಮುಸಲ್ಮಾನರು ಆಕ್ರಮ ವಲಸೆಗಾರರು, ಇವರು ಓಟಿಂದ ಇವರು ರಾಜಕೀಯ ಮಾಡಿಬಿಟ್ಟು ಹಿಂದೂಗಳನ್ನ ದಬ್ಬಾಳಿಕೆ ಮಾಡಿ ಇವರು ಒತ್ತಿ ಹಿಡಿತೀವಿ, ಇವ್ರನ್ನ ತಲೆ ಮೇಲೆ ಕಾಲಿಟ್ಬಿಟ್ಟು ಅಧಿಕಾರ ನಡೆಸ್ತೀವಿ ಅನ್ನೋ ಕಾಲ ಹೊರಟೋಗಿದೆ ಅಂತ ಹೇಳಿದ್ದೀನಿ. ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.